ನಿನ್ನೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕೋರ್ಟ್ಗೆ ಹಾಜರಾಗಿದ್ದ ನಟ ದರ್ಶನ್ಗೆ ಈಗ ಮತ್ತೊಂದು ಆತಂಕ ಶುರುವಾಗಿದೆ. ದರ್ಶನ್ ಪರ ವಕೀಲರು ಪೊಲೀಸರ ವಿರುದ್ಧ ಮಾಫಿ ಸಾಕ್ಷಿ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತಂದಿದ್ರು. ಅಸಲಿಗೆ ಈ ಮಾಫಿ ಸಾಕ್ಷಿಯೇ ದರ್ಶನ್ರನ್ನ ಚಿಂತೆಗೀಡಾಗುವಂತೆ ಮಾಡಿದೆ. ಹಾಗಿದ್ರೆ ಮಾಫಿ ಸಾಕ್ಷಿ ಅಂತಂದ್ರೇನು, ಅದು ದರ್ಶನ್ ಚಿಂತೆಗೆ ಕಾರಣ ಆಗಿರೋದು ಯಾಕೆ ಅನ್ನೋದರ ಡೀಟೇಲ್ ಇಲ್ಲಿದೆ. ಎಸ್, ಇದೇ ಮಾತು ಈಗ ನಟ ದರ್ಶನ್ಗೆ ನಡುಕ ಶುರು ಮಾಡ್ಬಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿಗಳ ಭಯ ಶುರುವಾಗಿದೆ. ಇದೇ ವಿಚಾರವನ್ನ ದರ್ಶನ್ ಪರ ವಕೀಲರು ಕೋರ್ಟ್ ಗಮನಕ್ಕೆ ತಂದಿದ್ದು ಜಡ್ಜ್ ಮುಂದೆ ಪೊಲೀಸರ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಾಫಿ ಸಾಕ್ಷಿ ಹೇಗಿರುತ್ತೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗಿಂತ ತುಂಬಾ ಅಪಾಯಕಾರಿ. ಮಾಫಿ ಸಾಕ್ಷಿ ಹೇಳ್ಬಿಟ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ಮಾಫಿ ಸಾಕ್ಷಿ ಅಂದ್ರೆ ಆರೋಪಿಗಳು ಮತ್ತೊಬ್ಬ ಆರೋಪಿ ಕೃತ್ಯದ ಬಗ್ಗೆ ಸಾಕ್ಷಿ ಹೇಳೋದು. ಆರೋಪಿಗಳ ಮಾಫಿ ಸಾಕ್ಷಿ ಐ ವಿಟ್ನೆಸ್ ಆಗಲಿದೆ. ಇದರಿಂದಾಗಿ ಆರೋಪಿಗಳಿಗೆ ಶಿಕ್ಷೆಯಾಗೋ ಸಾಧ್ಯತೆನೇ ಹೆಚ್ಚಿದೆ. ದರ್ಶನ್ ಕೇಸಲ್ಲಿ ಇದೇ ಪ್ರಯತ್ನ ಆಗ್ತಿದೆ ಅಂತ ದರ್ಶನ್ ಪರ ವಕೀಲರು ಆರೋಪಿಸಿದ್ರು. ನಾನ್ ಬೇಲಬಲ್ ಸೆಕ್ಷನ್ ಇರುವ ಆರೋಪಿಗಳು ಮಾಫಿ ಸಾಕ್ಷಿ ಹೇಳಬಹುದು. ಕಡೆಯ ಕೊಲೆ ಆರೋಪಿಗಳಾದ ನಿಖಿಲ್ ನಾಯಕ್, ಕೇಶವಮೂರ್ತಿ, ಕಾರ್ತಿಕ್, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಬಹುದು. ಈ 4 ಆರೋಪಿಗಳ ಮಾಫಿ ಸಾಕ್ಷ್ಯ ದರ್ಶನ್ ವಿರುದ್ಧ ಐ ವಿಟ್ನೆಸ್ ಆಗಲಿದೆ. ನಿನ್ನೆ ಕೋರ್ಟ್ಗೆ ಹಾಜರಾಗಿದ್ದ ದರ್ಶನ್ ಪವಿತ್ರ ಮುಖಾಮುಖಿಯಾದ್ರೂ ಮಾತಿಲ್ಲ, ಕಥೆ ಇಲ್ಲ. ಪಕ್ಕದಲ್ಲಿದ್ರೂ ಕೂಡ ದರ್ಶನ್ ಪವಿತ್ರ ಕಡೆ ತಿರುಗಿ ನೋಡ್ಲಿಲ್ಲ. ಯಾಕಂದ್ರೆ ಮಾಫಿ ಸಾಕ್ಷಿ ಹೇಳಬಹುದಾದ ಆರೋಪಿಗಳು ಪವಿತ್ರ ಸಂಪರ್ಕದಲ್ಲಿಲ್ಲ. ದರ್ಶನ್ ಜೊತೆ ಮಾತ್ರ ಆರೋಪಿಗಳು ಸಂಪರ್ಕದಲ್ಲಿದ್ರು. ಹೀಗಾಗಿ ಪವಿತ್ರ ಮಾಫಿ ಸಾಕ್ಷಿಗಳಿಂದ ಯಾವುದೇ ಸಂಕಷ್ಟವಿಲ್ಲ. ಇದಕ್ಕಾಗಿಯೇ ದರ್ಶನ್ ಪವಿತ್ರ ಗೌಡ ಕಡೆ ತಿರುಗಿ ಕೂಡ ನೋಡ್ಲಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಒಂದ್ ವೇಳೆ ಮಾಫಿ ಸಾಕ್ಷಿ ಹೇಳ್ಬಿಟ್ರೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗೋದು ಫಿಕ್ಸ್. ಅದಕ್ಕಾಗಿಯೇ ನಟ ದರ್ಶನ್ ಆತಂಕದಲ್ಲಿರೋದು ಅಂತ ಹೇಳಲಾಗ್ತಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.